Okay, students. So, as we all know, we have started with Unit 2, but simultaneously we'll start with the Unit 5, that is web based marketing. So, due to some reasons, Shilpa madam is not able to take this Unit 5. So I am handling this Unit 5. So, it is totally easy, it's based on web based marketing. Okay, ಸೊ ವೆಬ್ ಬೇಸ್ಡ್ ವೆಬ್ ಒಳಗೆ ಏನು ಮಾರ್ಕೆಟಿಂಗ್ ಮಾಡ್ಬೋದು, ಅಡ್ವರ್ಟೈಸ್ಮೆಂಟ್ ಹೆಂಗೆ ಮಾಡ್ಬೋದು, ಸೊ ಆನ್ಲೈನ್ ಶಾಪಿಂಗ್ ಹೆಂಗೆ ಮಾಡ್ಬೋದು, ಸೊ ಅವೆಲ್ಲ ಇದು ಯೂನಿಟ್ನಾಗ ಅದ. ಇಟ್ಸ್ ಟೋಟಲಿ ಈಸಿ. ಸೊ ವಿಲ್ ಸ್ಟಾರ್ಟ್ simultaneously with this. Okay, so we'll go through that. Okay, so the first topic in web based marketing is introduction and scope of marketing. Okay, so introduction ಮತ್ತು scope of marketing. Okay, ಅಂದರೆ ಫಸ್ಟ್ ಮಾರ್ಕೆಟಿಂಗ್ ಅಂದರೆ ಏನಂತ ಕೊಟ್ಟಾನ, ಆಮೇಲೆ ಅದರ ಸ್ಕೋಪ್ ಅಂದರೆ ಏನು ಇದು ಕೊಟ್ಟಾನ. ಸೊ ನೆಕ್ಸ್ಟ್ ಅದರ ಅಡ್ವಾಂಟೇಜಸ್ ಕೊಟ್ಟಾನ, ಲಿಮಿಟೇಷನ್ಸ್ ಕೊಟ್ಟಾನ, ಯೂಸಸ್ ಕೊಟ್ಟಾನ. ಸೊ ಒಂದು ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಮಾರ್ಕೆಟಿಂಗ್ ಡೆಫಿನೇಷನ್. According to American Marketing Association, marketing is defined as, okay, so according to American Marketing Association, according that ಮಾರ್ಕೆಟಿಂಗ್ ಹೆಂಗೆ ಡಿಫೈನ್ ಮಾಡ್ಯಾನ ಅಂತಂದ್ರೆ ದ ಪರ್ಫಾರ್ಮೆನ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ದಟ್ ಡೈರೆಕ್ಟ್ಸ್ ದ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಾಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ ಆರ್ ಯೂಸರ್. ಓಕೆ, ಅಂದ್ರೆ ನಾವು ಬಿಸ್ನೆಸ್ನ ಹೆಂಗೆ ಮಾಡಬೇಕು ಅಂತಂತಂದ್ರೆ ದ ಪರ್ಫಾರ್ಮೆನ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ಬಿಸ್ನೆಸ್ಸಿಂದ ಆ್ಯಕ್ಟಿವಿಟೀಸ್ನಿಂದ ನಮ್ದು ಗೂಡ್ಸ್ ಮತ್ತು ಸರ್ವಿಸಸ್ಗಳು ಪ್ರೊಡ್ಯೂಸರ್ ಅಂತಂದ್ರೆ ಯಾರು ಮಾರ್ತಿರ್ತಾರಲ್ಲ ಅವ್ರನಿಂದ, ಕನ್ಸ್ಯೂಮರ್ ಅಂತಂದ್ರೆ ಯಾರು ತಗೋತಿರ್ತಾರಲ್ಲ ಅವರಿಗೆ ಹೋಗಿ ಮುಟ್ಟಕ್ಕೆ ಏನಂತ ಹೇಳ್ತಾನೆ, ಮಾರ್ಕೆಟಿಂಗ್ ಅಂತ ಕರಿತಾನೆ. ಓಕೆ, ಸೊ ಒಂದು ಬಿಸ್ನೆಸ್ ಥ್ರೂ ಒಂದು ಗೂಡ್ಸ್ ಆಗಲಿ ಯಾವುದೇ ಒಂದು ಸರ್ವಿಸಸ್ ಆಗಲಿ ಪ್ರೊಡ್ಯೂಸರ್ ಮತ್ತು ಕನ್ಸ್ಯೂಮರ್ ನಡ್ಬೇಕು ಏನು ಟ್ರಾನ್ಸ್ಫಾರ್ಮೇಷನ್ ಆಗ್ತಿರ್ತಲ್ಲ ಅದಕ್ಕೆ ಮಾರ್ಕೆಟಿಂಗ್ ಅಂತ ಕರಿತಾನೆ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಈಸ್ ಗೆಟ್ಟಿಂಗ್ ದ ರೈಟ್ ಪ್ರಾಡಕ್ಟ್ ಆರ್ ಸರ್ವಿಸ್ ಇನ್ ದ ರೈಟ್ ಕ್ವಾಂಟಿಟಿ ಟು ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಆ್ಯಂಡ್ ಮೇಕಿಂಗ್ ಎ ಪ್ರಾಫಿಟ್ ಇನ್ ದ ಪ್ರೋಸೆಸ್. ಓಕೆ, ಸೊ ಆ್ಯಕ್ಚುಲಿ ಮಾರ್ಕೆಟಿಂಗ್ ಅಂತಂದ್ರೆ ಏನಾಗ್ತದೆ, ಒಂದು ರೈಟ್ ಪ್ರಾಡಕ್ಟ್ ಅಂತಂದ್ರೆ ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್. ಓಕೆ, ಸೊ ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್ನ ಒಂದು ಕರೆಕ್ಟ್ ಪ್ಲೇಸಿಗೆ ನಾವು ಅದನ್ನು ಕರೆಕ್ಟ್ ಟೈಮಿಗೆ ಮಾರಿದ್ವಿ ಅಂತಂದ್ರೆ ನಮಗೇನು ಸಿಗ್ತದೆ, ಒಂದು ಪ್ರಾಫಿಟ್ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಇಫ್ ಯು ಆರ್ ಸೆಲ್ಲಿಂಗ್ ಸಮ್ ಕ್ಲಾತ್ಸ್, ಓಕೆ, ನಾವೇನೋ ಕ್ಲಾತ್ ಮಾರ್ಕೆಟಿಂಗ್ ಮಾಡಾಕತ್ತಿದ್ವಿ ಅಂತಂದ್ರೆ ಕ್ವಾಲಿಟಿ ಆಫ್ ದ ಕ್ಲಾತ್. ಓಕೆ, ಆಮೇಲೆ ಟೈಮಿಂಗ್ ಅಂತಂದರೆ ಕರೆಕ್ಟ್ ಟೈಮ್ ಇಸ್ ನಥಿಂಗ್ ಬಟ್ ನಾವು ಯಾವ ಟೈಮಿಗೆ ಇದು ಮಾರಬೇಕು ಅಂತ ತಲೆ ಹಾಕೋಬೇಕು. ಫಾರ್ ಎಕ್ಸಾಂಪಲ್ ಇನ್ ಸಮ್ಮರ್ ಡೇಸ್ ನಾವು ವಿಂಟರ್ ಕ್ಲಾತ್ಸ್ನ ಮಾರಿದ್ರೆ ಅದನ್ನು ಆಗಂಗಿಲ್ಲ. ಓಕೆ, ಸೊ ವಿಂಟರ್ನಾಗ ಸಮ್ಮರ್ ಮಾಡಿದ್ರೆ ಆಗಂಗಿಲ್ಲ. ಸೊ ಒಂದು ಕರೆಕ್ಟ್ ಟೈಮ್ ನೋಡ್ಕೊಂಡು ಒಂದು ಕರೆಕ್ಟ್ ಕ್ವಾಲಿಟಿ ನಿಂತ ನಾವೇನು ಮಾರ್ಕೆಟಿಂಗ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತಾನೆ, ಆ ಪ್ರೊಸೆಸ್ನಾಗ ನಮಗೆ ಪ್ರಾಫಿಟ್ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಟ್ ಈಸ್ ಅಬೌಟ್ ಐಡೆಂಟಿಫೈಯಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ ಆ್ಯಂಡ್ ಗಿವಿಂಗ್ ದೆಮ್ ವಾಟ್ ದೇ ವಾಂಟ್. ಓಕೆ, ಸೊ ಮಾರ್ಕೆಟಿಂಗ್ ಅಂದರೆ ಇನ್ನೊಂದು ಏನು ಹೇಳತ್ತಾನ ಅಂತಂದ್ರೆ ನಮಗೆ ಕಸ್ಟಮರಿಗೆ ಏನು ಬೇಕು. ಓಕೆ, ಸೊ ಈಗ ಯಾರೋ ಬಂದು ಮಾರ್ಕೆಟಿಂಗ್ನಾಗ ನೀವು ಏನೋ ಹೇಳ್ತಿರ್ತೀರಿ. ಓಕೆ, ಬಟ್ ಅದು ಕಸ್ಟಮರಿಗೆ ಬೇಕಾಗಿಲ್ಲ. ಸೊ ಕಸ್ಟಮರಿಗೆ ಏನು ಬೇಕು ಅದ್ರ ಪ್ರಕಾರ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಅದನ್ನು ಕೊಟ್ವಿ ಅಂತಂದ್ರೆ ಏನಾಗ್ತದೆ, ನಮ್ದು ಮಾರ್ಕೆಟಿಂಗ್ ಚಲೋ ಆಗ್ತದೆ. ಮಾರ್ಕೆಟಿಂಗ್ ಇಸ್ ನಥಿಂಗ್ ಬಟ್ ಯುವರ್ ಬಿಸ್ನೆಸ್. ಓಕೆ, ನಮ್ಮ ಬಿಸ್ನೆಸ್ ಚಲೋ ಆಗ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಈಸ್ ನಾಟ್ ಮರ್ಲಿ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ಬಟ್ ಇಟ್ ಕವರ್ಸ್ ಪ್ರಾಡಕ್ಟ್ಸ್, ಪ್ಲೇಸ್, ಪ್ರೈಸ್, ಪ್ರಮೋಷನ್, ಪೀಪಲ್, ಪ್ರೊಸೆಸ್ ಆ್ಯಂಡ್ ಫಿಸಿಕಲ್ ಎವಿಡೆನ್ಸ್. ಓಕೆ, ಮಾರ್ಕೆಟಿಂಗ್ ಅಂದರೆ ಏನು ಬರೀ ಸೆಲ್ ಮಾಡೋದು ಅನ್ನೋದು ಅಷ್ಟೇ ಅಲ್ಲ, ಅಂದರೆ ಸೆಲ್ಲಿಂಗ್ ಮಾಡಬೇಕು, ರೊಕ್ಕ ತೊಗೋಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಬಟ್ ಅಲ್ಲಿ ಏನೇನು ಇರ್ತದೆ ಅಂತಂದ್ರೆ ಒಂದು ಪ್ರಾಡಕ್ಟ್ ಇರ್ತದೆ. ಪ್ರಾಡಕ್ಟ್ ಅಂತಂದ್ರೆ ಅದ್ರ ಕ್ವಾಲಿಟಿ ಹೆಂಗದ, ನಾವು ಅದನ್ನು ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡಾಕತ್ತೀವಿ ಇಲ್ಲೋ. ಓಕೆ, ಪ್ಲೇಸ್, ಓಕೆ, ನಾವೆಲ್ಲಿ ಮಾರಬೇಕು, ನಾವು ಮಾಡಿದ್ದನ್ನು ಎಲ್ಲಿ ಇಡಬೇಕು. ಓಕೆ, ನಾವು ಕ್ಲಾತ್ ರೆಡಿ ಮಾಡಿವಂತಂದ್ರೆ ಕ್ಲಾತ್ ಅಂಗಡಿ ಒಳಗೆ ಒಯ್ದು ಸೆಲ್ ಮಾಡ್ಬೇಕು. ಅದನ್ನು ಬಿಟ್ಟು ಕಿರಾಣಿ ಒಳಗೆ ಅಂಗಡಿ ಒಳಗೆ ಹೋಗಿ ಸೆಲ್ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಓಕೆ, ಸೊ ಪ್ಲೇಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೈಸ್. ಓಕೆ, ನಾವು ಪ್ರಾಫಿಟ್ ಬೇಕು, ನಾವು ಜಲ್ದಿ ಮಾರಬೇಕು ಅಂತ ಹೈಯೆಸ್ಟ್ ಪ್ರೈಸ್ ಇಟ್ಟರು ನಮ್ದು ಮಾರ್ಕೆಟಿಂಗ್ ಕರೆಕ್ಟ್ ಆಗಂಗಿಲ್ಲ. ನೆಕ್ಸ್ಟ್ ಪ್ರಮೋಷನ್ಸ್. ಓಕೆ, ನೆಕ್ಸ್ಟ್ ಪೀಪಲ್.
ಪೀಪಲ್ ಅಂತಂದ್ರೆ ಮಂದಿ ಜೊತೆ ಹೆಂಗೆ ಇಂಟರ್ಯಾಕ್ಟ್ ಮಾಡ್ತೀವಿ ಅದನ್ನು. ದೆನ್ ಪ್ರೊಸೆಸ್ ಆ್ಯಂಡ್ ಫಿಸಿಕಲ್ ಎವಿಡೆನ್ಸ್, ಓಕೆ. ಟ್ಯಾಂಜಿಬಲ್ ಆಸ್ಪೆಕ್ಟ್ಸ್ ಆಫ್ ಪ್ರಾಡಕ್ಟ್ಸ್ ಆಫ್ ಸರ್ವಿಸಸ್. ಇವೆಲ್ಲ ಏನದಲ್ಲ ಅಂತಂದ್ರೆ ಒಂದು ಟ್ಯಾಂಜಿಬಲ್ ಆಕ್ಸೆಪ್ಟ್ಸ್ ಅಂತ ಕರಿತಾರೆ. ದಟ್ ಈಸ್ ನಥಿಂಗ್ ಬಟ್ ಒಂದು ಮಾರ್ಕೆಟಿಂಗ್ನ ನಾವು ಮಾಡಬೇಕಾಗಿತ್ತಂದ್ರೆ, ಒಂದು ಬಿಸ್ನೆಸ್ನ ನಡೆಸ್ಬೇಕಾಗಿತ್ತಂದ್ರೆ ಇವೆಲ್ಲನೂ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂತ ಕರಿತಾನೆ, ಓಕೆ. ನೆಕ್ಸ್ಟ್, ದ ಬೇಸಿಕ್ ಬಿಲೀಫ್ ಆಫ್ ಮಾರ್ಕೆಟಿಂಗ್ ಈಸ್, ಮಾರ್ಕೆಟಿಂಗ್ ಒಳಗೆ ಮೇನ್ ಏನು ಬಿಲೀಫ್ ಮಾಡಬೇಕು ಅಂತಂದ್ರೆ, ಕಸ್ಟಮರ್ ಈಸ್ ದ ಕಿಂಗ್ ಆ್ಯಂಡ್ ಹಿಸ್ ಆರ್ ಹರ್ ಸ್ಯಾಟಿಸ್ಫಿಕೇಷನ್ ಮಸ್ಟ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಅ ಬಿಸ್ನೆಸ್ ಆ್ಯಕ್ಟಿವಿಟಿ ಆಫ್ ಎನ್ ಎಂಟರ್ಪ್ರೈಸ್ ಅಂತ ತಿಳ್ಕೊಬೇಕು ನಾವು, ಓಕೆ. ನಮ್ದು ಮಾರ್ಕೆಟಿಂಗ್ ನಡೆಸ್ಬೇಕಾಗಿತ್ತಂದ್ರೆ, ನಮ್ದು ಎಂಟರ್ಪ್ರೈಸಸ್ ನಡೆಸ್ಬೇಕಾಗಿತ್ತಂತಂದ್ರೆ ಕಸ್ಟಮರ ಕಿಂಗ್ ಅಂತ ಅನ್ಕೋಬೇಕು, ಓಕೆ. ಸೊ ಅವ್ನದು ಸ್ಯಾಟಿಸ್ಫಿಕೇಷನ್ ಅಥವಾ ಒಂದು ಕಸ್ಟಮರಿನ ಸ್ಯಾಟಿಸ್ಫಿಕೇಷನ್ ಇರ್ತದಲ್ಲ, ಮೇನ್ ಇಂಪಾರ್ಟೆಂಟ್ ಇರ್ತದೆ ಅಲ್ಲೇ ಮಾರ್ಕೆಟಿಂಗ್ ಒಳಗೆ, ಓಕೆ. ಸೊ ಆ್ಯಸ್ ಯು ಆಲ್ ಆರ್ ದ ಕಾಮರ್ಸ್ ಪೀಪಲ್ಸ್, ಓಕೆ, ಇಟ್ಸ್ ಡಸಂಟ್ ಮೀನ್ ದಟ್ ನಾನು ಅದನ್ನು ಅಂಥ ಪರಿ ನಿಮ್ಗೆ ಗೊತ್ತಾಗಿ ಹೇಳ್ಬೇಕಂತ ಬೇಕಾಗಿಲ್ಲ, ಓಕೆ. ನೀವು ಕಾಮರ್ಸ್ ಪೀಪಲ್ ಇರೋ ಸಲಾಗಿ ನಿಮ್ಗೆ ಅದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲಾದ್ರಾಗ ಕಲ್ತಿರ್ತೀರಿ, ಓಕೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಾಗ, ಆಮೇಲೆ ನಿಮ್ಮ ಕಾಸ್ಟಿಂಗ್ ಒಳಗೆ, ಅಕೌಂಟೆಂಟ್ಸ್ ಒಳಗೆ ಆಲ್ಮೋಸ್ಟ್ ಅದ್ರ ಬಗ್ಗೆ ಎಲ್ಲ ಕಲ್ತಿರ್ತೀರಿ. ಸೊ ನಾನೇನು ಅದ್ರ ಬಗ್ಗೆ ಅಂಥ ಪರಿ ಡೀಪಾಗಿ ಹೇಳಂಗಿಲ್ಲ. ಸೊ ಮಾರ್ಕೆಟಿಂಗ್ ಅಂದ್ರೇನು, ಅಕೌಂಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅದೆಲ್ಲ ನೀವು ಆಲ್ಮೋಸ್ಟ್ ಕಲ್ತಿರ್ತೀರಿ ಒಂದು ಬಿಸ್ನೆಸ್ ರಿಲೇಟೆಡ್, ಓಕೆ. ಓಕೆ, ಸೊ ಒಂದೇನು ಬಿಲೀಫ್ ಇಡಬೇಕು ಅಂತಂತಂದ್ರೆ ಕಸ್ಟಮರ ಕಿಂಗ್ ಅದಾನ, ಓಕೆ. ಅವ್ನ ಸ್ಯಾಟಿಸ್ಫಿಕೇಷನ್ ಮಾಡೋದು ಇಂಪಾರ್ಟೆಂಟ್ ಅಂತೇಳಿ ನಾವು ತಲೆಗಿಟ್ಕೋಬೇಕು, ಓಕೆ. ನೆಕ್ಸ್ಟ್, ಮಾರ್ಕೆಟಿಂಗ್ ಫೋಕಸಸ್ ಆನ್ ಎಕ್ಸಾಮೈನಿಂಗ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಅವರ್ ಬಿಸ್ನೆಸ್ ಆ್ಯಂಡ್ ಹೌ ಇಟ್ ಅಫೆಕ್ಟ್ಸ್ ದ ಕಸ್ಟಮರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಓಕೆ. ಸೊ ಮಾರ್ಕೆಟಿಂಗ್ ಒಳಗೆ ಏನು ಫೋಕಸ್ ಮಾಡಬೇಕಾಗಿತ್ತು ಅಂತಂದ್ರೆ, ನಮ್ಮ ಬಿಸ್ನೆಸ್ನ ಎಲ್ಲ ಎಕ್ಸ್ಪೆಕ್ಟ್ಸ್ನ ನಾವು ನೋಡ್ಕೋಬೇಕು, ಓಕೆ. ಸೊ ಹೆಂಗೆ ನಡೆದಿದೆ, ಓಕೆ. ಸೊ ಕಸ್ಟಮರ್ಸಿಗೆ ಕರೆಕ್ಟಾಗಿ ಹೋಗಾಕತ್ತದೋ ಇಲ್ಲೋ, ಆಮೇಲೆ ಕಸ್ಟಮರ್ಸಿಂದ ಎಕ್ಸ್ಪೀರಿಯನ್ಸ್ಗಳು ತೊಗೋಬೇಕಂದ್ರೆ ಲಾಸ್ಟ್ ಟೈಮ್ ನೀವು ಸೆಲ್ ಮಾಡಿದ್ದು ಕರೆಕ್ಟ್ ಅದನೋ ಇಲ್ಲೋ ಅದ್ರ ರಿಲೇಟೆಡ್ ಫೀಡ್ಬ್ಯಾಕ್ ತೊಗೊಂಡು ನೀವು ಅದನ್ನು ಮತ್ತು ಅವ್ರು ಹೆಂಗೆ ಯೂಸ್ ಮಾಡ್ಯಾರ, ಓಕೆ. ಸೊ ಅವ್ರಿಗೆ ಯೂಸರ್ ಫ್ರೆಂಡ್ಲಿ ಅದನೋ ಇಲ್ಲೋ. ಸೊ ಏನೇ ಇರಲಿ, ಅದು ಒಂದು ಕ್ಲಾತ್ ಇರ್ಬೋದು, ಒಂದು ಸಾಫ್ಟ್ವೇರ್ ರಿಲೇಟೆಡ್ ಇರ್ಬೋದು, ಅಥವಾ ಏನೇ ಇರಲಿ, ನೀವು ಎದ್ರ ಮ್ಯಾಗೇ ಮಾರ್ಕೆಟಿಂಗ್ ಮಾಡಿದ್ರಂತಂದ್ರೆ ಕಸ್ಟಮರ್ಸಿಂದ ಎಕ್ಸ್ಪೀರಿಯನ್ಸ್ ತೊಗೊಂಡು ನೀವು ಅದ್ರ ಮ್ಯಾಗ ಫೋಕಸಿಂಗ್ ಮಾಡಿಕೊಂಡು ಎಕ್ಸಾಮೈನ್ ಮಾಡಿಕೊಂಡು ಎವ್ರಿ ಆಸ್ಪೆಕ್ಟ್ಸ್ನ ನೀವು ಮಾಡ್ಕೋತ ಹೋಗಿದ್ರಿ ಅಂದ್ರೆ ಏನಾಗ್ತದೆ, ನಿಮ್ಮ ಬಿಸ್ನೆಸ್ ಒಳಗೆ ಎಫೆಕ್ಟ್ಸ್ ಇರ್ತದೆ ಅಂತ ಹೇಳ್ತಾನೆ, ಓಕೆ. ಇಟ್ ಕವರ್ಸ್ ಎವ್ರಿಥಿಂಗ್ ವಿ ನೀಡ್ ಟು ಡೂ ಇನ್ ಆರ್ಡರ್ ಟು ಡೆಲಿವರ್ ಅವರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕಸ್ಟಮರ್, ಇನ್ಕ್ಲೂಡಿಂಗ್ ರಿಸರ್ಚ್, ಪ್ಲ್ಯಾನಿಂಗ್, ಪ್ರೈಸಿಂಗ್, ಪ್ಯಾಕೇಜಿಂಗ್, ಪ್ರಮೋಷನ್ಸ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅಂತಂದರೆ ನೀವು ಏನೇನು ಮಾಡೋದಲ್ಲ ಎಲ್ಲನೂ ನೀವು ಮಾಡ್ಕೋಬೇಕು. ಲೈಕ್ ಒಂದು ಪ್ರಾಡಕ್ಟ್ನ ನೀವು ಡೆಲಿವರ್ ಮಾಡಬೇಕಾಗಿತ್ತಂತಂದ್ರೆ ಎಲ್ಲನೂ ನೀವು ಅದ್ರ ಬಗ್ಗೆ ನೋಡ್ಕೋಬೇಕು, ಓಕೆ. ಯಾವುದೇ ಪ್ರಾಡಕ್ಟ್ ಇಲ್ಲ, ಅದನ್ನೊಂದು ಡೆಲಿವರಿ ಮಾಡಬೇಕಾಗಿತ್ತಂದ್ರೆ ನೀವು ಅದಕ್ಕೆ ಕಸ್ಟಮರ್ಸಿಂದ ಎಲ್ಲ ನೋಡ್ಕೋಬೇಕೇನು, ಅದ್ರ ಒಂದು ಪ್ಲ್ಯಾನಿಂಗ್ ಇರಬೇಕು, ಪ್ರೈಸಿಂಗ್ ಇರಬೇಕು, ಪ್ಯಾಕೇಜಿಂಗ್ ಇರಲಿ, ಪ್ರಮೋಷನ್ ಇರಲಿ, ಸೆಲ್ಲಿಂಗ್ ಇರಲಿ, ಡಿಸ್ಟ್ರಿಬ್ಯೂಷನ್ ಇರಲಿ. ಸೊ ಎಲ್ಲನೂ ನೀವು ನೋಡ್ಕೋಬೇಕಂತ ಹೇಳ್ತಾನೆ, ಓಕೆ. ನೆಕ್ಸ್ಟ್, humans needs are classified as psychological needs, okay, and psychological and sociological needs. So ಏನು ಹೇಳತ್ತ ನೋಡ್ರಿಲೆ, ಹ್ಯೂಮನ್ ನೀಡ್ಸ್ ಆರ್ ಕ್ಲಾಸಿಫೈಡ್ಸ್. ಹ್ಯೂಮನ್ ನೀಡ್ಸ್ ಹೆಂಗೆ ಕ್ಲಾಸಿಫೈಡ್ ಮಾಡಕತ್ತಾನಂದ್ರೆ ಸೈಕೊಲಾಜಿಕಲ್ ನೀಡ್ಸ್ ಅಂತೆ ಮತ್ತು ಸೋಷಿಯೋಲಾಜಿಕಲ್ ನೀಡ್ಸ್ ಅಂತ ಕ್ಲಾಸಿಫೈ ಮಾಡಕತ್ತಾನ. 3 ಟೈಪ್ಸ್ನಾಗದ ನೋಡಿ ಆ್ಯಕ್ಚುಲಿ, ಸೈಕೊಲಾಜಿಕಲ್, ಸೋಷಿಯೋಲಾಜಿಕಲ್, ಫಿಸಿಯೋಲಾಜಿಕಲ್, ಓಕೆ. ಸೊ ಫಿಸಿಯೋಲಾಜಿಕಲ್ ಅಂತಂದ್ರೆ ಫುಡ್, ಕ್ಲಾತ್, ಶೆಲ್ಟರ್, ಇವರ ಇಂಪಾರ್ಟೆಂಟ್ ಥಿಂಗ್, ಓಕೆ. ಸೊ ಹ್ಯೂಮನ್ ನೀಡ್ಸ್ನ 3 ವೇಸ್ನಾಗ ಕ್ಲಾಸಿಫೈ ಮಾಡ್ಯಾನ. ಒಂದು ಫಿಸಿಯೋಲಾಜಿಕಲ್, ಒಂದು ಸೈಕೊಲಾಜಿಕಲ್, ಆಮೇಲೆ ಒಂದು ಸೋಷಿಯೋಲಾಜಿಕಲ್ ಅಂತೆ. ಸೊ ಫಿಸಿಯೋಲಾಜಿಕಲ್ ಅಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ವಾಂಟೆಡ್ ಅಂತ ಹೇಳ್ಬೋದು, ಲೈಕ್ ಫುಡ್, ಕ್ಲಾತ್, ಶೆಲ್ಟರ್. ಸೊ ಇವೆಲ್ಲ ಹ್ಯೂಮನಿಗೆ ಮಸ್ಟ್ ಆ್ಯಂಡ್ ಶುಡ್ ಏನು ಬೇಕಲ್ಲ ಅದಕ್ಕೆ ಫಿಸಿಯೋಲಾಜಿಕಲ್ ಅಂತ ಕರೆಯಕತ್ತಾನ, ಓಕೆ. ಸೊ ಸೈಕೊಲಾಜಿಕಲ್ ಆ್ಯಂಡ್ ಸೋಷಿಯೋಲಾಜಿಕಲ್ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಕಂಪ್ಯಾನಿಯನ್, ಅಟೆನ್ಷನ್, ಸ್ಟ್ರೆಂತ್, ಟ್ರಸ್ಟ್, ಓಕೆ, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಕಂಪ್ಯಾನಿಯನ್ ಆ್ಯಸ್ ವೆಲ್ ಆಸ್ ನೀಡ್ ಆಫ್ ಎಫೆಕ್ಷನ್ಸ್ ಆ್ಯಂಡ್ ಲಾಸ್ ಫ್ರಮ್ ಅದರ್ಸ್, ಓಕೆ. ಈಗ ಸೋಷಿಯೋಲಾಜಿಕಲ್ ಅಂತಂದ್ರೆ ಈಗ ಕಸ್ಟಮರ್ ಬಗ್ಗೆ ನೀವು ತಗೊಂಡ್ರಂತಂದ್ರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್, ಅವ್ರ ಸ್ಟ್ರೆಂತ್, ಓಕೆ, ಅವ್ರದ್ದು ಅಟೆನ್ಷನ್, ಆಮೇಲೆ ಅವ್ರದ್ದು ಲವ್. ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕು ಅಂತ ಹೇಳ್ತಾನೆ, ಓಕೆ. ಹ್ಯೂಮನ್ ನೀಡ್ಸ್ ಬರೀ ನೀವು ಫುಡ್, ಕ್ಲಾತ್, ಶೆಲ್ಟರ್ ಕೊಟ್ಟರೆ ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಎಲ್ಲನೂ ನೀವು ಸೋಷಿಯೋಲಾಜಿಕಲ್ ಒಳಗೆ
ಹ್ಯೂಮನ್ ನೀಡ್ಸ್ನ ನೀವು ನೋಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಎ ಮಾರ್ಕೆಟಿಂಗ್ ಪರ್ಸನ್ ಕ್ಯಾನ್ ಪ್ಲ್ಯಾನ್ ಫಾರ್ ಅ ಪ್ರಾಡಕ್ಟ್ ಆರ್ ಸರ್ವಿಸ್ ಏಮ್ಡ್ ಎಟ್ ಸ್ಯಾಟಿಸ್ಫೈಯಿಂಗ್ ದ ಡೋರ್ಮೈಂಟ್ ನೀಡ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತಂದ್ರೆ ಒಬ್ಬನ ಮಾರ್ಕೆಟಿಂಗ್ ಪರ್ಸನ್ ಒಬ್ಬನ ಮನುಷ್ಯಂದು ಏನು ಹಿಡನ್ ನೀಡ್ಸ್ ಇರ್ತದಲ್ಲ ಅದನ್ನು ನೀವು ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಆ್ಯಸ್ ಯು ಆರ್ ಅ ಬಿಸ್ನೆಸ್ ಪರ್ಸನ್, ಓಕೆ, ನೀವು ಬಿಸ್ನೆಸ್ ಪರ್ಸನ್ ಆದಮೇಲೆ ಒಂದು ಮಾರ್ಕೆಟಿಂಗ್ ಪರ್ಸನ್ ಆದಮೇಲೆ ಹ್ಯೂಮನ್ಸಿಂದ ಏನು ಹಿಡನ್ ನೀಡ್ಸ್ ಅದಲ್ಲ ಅದನ್ನು ನೀವು ಮೇನ್ ನೋಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಕನ್ಸ್ಯೂಮರ್ ಬಿಹೇವಿಯರ್ಸ್ ಆರ್ ದೋಸ್ ಆ್ಯಕ್ಟ್ಸ್ ಆಫ್ ದ consumer behaviors are those acts of consumers indirectly involved in obtaining, using, and disposing of economic goods and services, including the decision process that leads and determines the acts ಅಂತ ಹೇಳ್ತಾನೆ. ಓಕೆ, ಸೊ ಕಸ್ಟಮರ್ ಬಿಹೇವಿಯರ್ ಹೆಂಗಿರ್ಬೇಕಂತಂದ್ರೆ ನೀವು ಡೈರೆಕ್ಟ್ಲಿ ಇನ್ವಾಲ್ವ್ ಇರಬೇಕು. ಸೊ ಏನೇ ಒಂದು ನೀವು ಮಾಡಬೇಕಾಗಿತ್ತಂತಂದ್ರೆ ಎಕನಾಮಿಕ್ ಗೂಡ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಸೊ ಅದ್ರ ಮೇಲೆ ನೀವು ಮಾಡಬೇಕಾಗಿತ್ತಂತಂದ್ರೆ ಯು ಶುಡ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ಅಸೆನ್ಷಿಯಲ್ ಇನ್ ಮಾರ್ಕೆಟಿಂಗ್. ಸೊ ಕನ್ಸ್ಯೂಮರ್ ಈಸ್ ನಥಿಂಗ್ ಬಟ್ ಕಸ್ಟಮರ್. ಸೊ ಕಸ್ಟಮರ್ ಬಿಹೇವಿಯರ್ ಏನದಲ್ಲ ಅದು ಮೇನ್ ಎಸೆನ್ಷಿಯಲ್ ಅಂತ ಹೇಳ್ತಾನೆ. ಓಕೆ, ಸೊ ದಟ್ ದ ಮಾರ್ಕೆಟಿಂಗ್ ಮಿಕ್ಸ್ ಕ್ಯಾನ್ ಬಿ ಪ್ರಾಪರ್ಲಿ ಪ್ಲ್ಯಾನ್ಡ್ ಅಂತ ಹೇಳ್ಬೋದು. ಓಕೆ, ಸೊ ಟೋಟಲಾಗಿ ಮಾರ್ಕೆಟಿಂಗ್ ಡೆಫಿನೇಷನ್ ಹೆಂಗೆ ಹೇಳ್ತಾನೆ ಅಂತಂದ್ರೆ ನೀವು ಏನೇ ಒಂದು ಪ್ರಾಡಕ್ಟ್ನ ನೀವು ಮಾರಬೇಕಾಗಿತ್ತಂತಂದ್ರೆ ಅಥವಾ ಬಿಸ್ನೆಸ್ ಮಾಡಬೇಕಾಗಿತ್ತಂತಂದ್ರೆ ನೀವು ಬರೀ ಎಷ್ಟು ಸೆಲ್ ಮಾಡ್ತೀರಿ, ಎಷ್ಟು ಪ್ರಾಫಿಟ್ ಮಾಡ್ಕೋತೀರ ಅನ್ನೋದು ಅಷ್ಟೇ ನೀವು ನೋಡ್ಕೋಬಾರ್ದು. ಕನ್ಸ್ಯೂಮರ್ ಅಥವಾ ಕಸ್ಟಮರ್ ರಿಲೇಟೆಡ್ನ ನೀವೆಲ್ಲನೂ ನೋಡಬೇಕು ಅಂತ ಹೇಳ್ತಾನೆ. ಓಕೆ, ದೇ ಮೇ ಬಿ ಎನಿ ಹಿಡನ್ ನೀಡ್ಸ್. ಓಕೆ, ಅದನ್ನು ಕಸ್ಟಮರಿಗೆ ಸ್ಯಾಟಿಸ್ಫಿಕೇಷನ್ ಆಗಾಕತ್ತದೋ ಇಲ್ಲೋ. ಓಕೆ, ಆಮೇಲೆ ನಾವೇನು ಪ್ರೊಡ್ಯೂಸ್ ಮಾಡಾಕತ್ತೀವಿ ಅದು ಕ್ವಾಲಿಟಿ ಅದನೋ ಇಲ್ಲೋ, ಅವ್ರ ಪ್ರೈಸ್ ಎಲ್ಲ ಕಸ್ಟಮರ್ಸ್ನು ತಗೋ ಅಂಥ ಪ್ರೈಸ್ ಅದನೋ ಇಲ್ಲೋ. ಸೊ ಇಷ್ಟೆಲ್ಲ ಥಿಂಗ್ಸ್ನು ಏನು ಅದನ್ನೆಲ್ಲ ಮಾರ್ಕೆಟಿಂಗ್ ಡೆಫಿನೇಷನ್ ಒಳಗೆ ಹೇಳಾಕತ್ತಾನಂದ್ರೆ ಒಂದು ಗುಡ್ ಮಾರ್ಕೆಟರ್ ಅಥವಾ ಒಂದು ಗುಡ್ ಬಿಸ್ನೆಸ್ ಮ್ಯಾನ್ ಆಗಬೇಕಾಗಿತ್ತಂದ್ರೆ ವಿ ಶುಡ್ ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ದ ಕಸ್ಟಮರ್. ಓಕೆ, ಸೊ ಕಸ್ಟಮರ್ ನೀಡ್ಸ್ ನಾವು ಸ್ಯಾಟಿಸ್ಫೈ ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ, ನಮ್ಮ ಮಾರ್ಕೆಟಿಂಗ ಚಲೋ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ನೀವು ಯೋಚನೆ ಮಾಡಾಕತ್ತಿರ್ಬೋದು ಇದು ಕಂಪ್ಯೂಟರ್ ಅಪ್ಲಿಕೇಶನ್ ಒಳಗೆ ಯಾಕೆ ಮಾರ್ಕೆಟಿಂಗ್ ಬಂದದ ಅಂತ ಹೇಳಿ. ಸೊ ಕಂಪ್ಯೂಟರ್ ಅಪ್ಲಿಕೇಶನ್ ಒಳಗೆ ನಿಮ್ಮ 5th ಯೂನಿಟ್ ಏನದಂದ್ರೆ ವೆಬ್ ಬೇಸ್ ಮಾರ್ಕೆಟಿಂಗ್ ಅದ. ಅಂದ್ರೆ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋದು. ಓಕೆ, ಸೊ ಅದೆಲ್ಲ ಬರ್ತದೆ. ಸೊ ಅದಕ್ಕೆ ಹೋಗೋಕ್ಕಿಂತ ಪೆಹ್ಲ ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ಹೇಳೋಣ ಅಷ್ಟೇ. ಓಕೆ, ನೆಕ್ಸ್ಟ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನು ಹೇಳ್ತಾನೆ ನೋಡಿರಿ. ನೆಕ್ಸ್ಟ್ ಟಾಪಿಕ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಈಸ್ ಬೇಸ್ಡ್ ಆನ್ 3 pillars. ಓಕೆ, ಸೊ ಮಾರ್ಕೆಟಿಂಗ್ ಕಾನ್ಸೆಪ್ಟ್ನ ನಾವು 3 pillars ಮ್ಯಾಲೆ ಬೇಸ್ಡ್ ಅದ ಅಂತ ಹೇಳ್ತಾನೆ. ಒನ್ ಈಸ್ ಕಸ್ಟಮರ್ ಫೋಕಸ್, coordinated marketing and profitability. So 3 pillars of marketing is customer focus. ಓಕೆ, ನೀವು ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರಂತಂದ್ರೆ ನೀವೆಷ್ಟು ಕಸ್ಟಮರ್ನ ನೀವು ಕರ್ಕೊಂಬರ್ತೀರಿ, ದಟ್ ಈಸ್ ಕಸ್ಟಮರ್ ಫೋಕಸ್. ನಿಮ್ಮ ಸೆಲ್ ಮಾಡಬೇಕಾಗಿತ್ತಂದ್ರೆ ಕಸ್ಟಮರ್ಸ್ ಬೇಕು. ಓಕೆ, ನಿಮ್ಮ ಜಸ್ಟ್ ಎಷ್ಟು ಪ್ರೊಡ್ಯೂಸ್ ಮಾಡ್ತೀರಿ ಅನ್ನೋದು ನಿಮ್ಮ ಕಸ್ಟಮರ್ ಮ್ಯಾಗ ಡಿಪೆಂಡ್. ಓಕೆ, ಸೊ ಎಷ್ಟು ಕಸ್ಟಮರ್ ಫೋಕಸ್ನ ನೀವು ಹಾಕೋತೀರಿ ಅದನ್ನು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಈಸ್ ಕೋಆರ್ಡಿನೇಟೆಡ್ ಮಾರ್ಕೆಟಿಂಗ್. ಕೋಆರ್ಡಿನೇಟೆಡ್ ಅಂತಂದ್ರೆ ಎಲ್ಲನೂ ಸ್ಯಾಟಿಸ್ಫೈ ಆಗ್ಬೇಕು. ಬರೀ ನಾನು ರೊಕ್ಕ ಗಳಿಸ್ತೀನಿ ಪ್ರಾಫಿಟ್ ಮಾಡ್ಕೋತೀನಿ ಅನ್ನೋದಲ್ಲ. ಓಕೆ, ಸೊ ನೀವು ಕಸ್ಟಮರ್ ರಿಲೇಟೆಡ್ ನೀವು ಎಲ್ಲನೂ ನೋಡ್ಕೊಂಡ್ರಿ ಅಂತಂದ್ರೆ ಕೋಆರ್ಡಿನೇಟ್ ಮಾರ್ಕೆಟಿಂಗ್ ನಾವು ಮಾಡ್ಕೋಬೋದು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರಾಫಿಟೇಬಿಲಿಟಿನೂ ಇಂಪಾರ್ಟೆಂಟ್. ಓಕೆ, ಆ ಕಸ್ಟಮರಿಗೆ ಬಾಯ್ ಮಾಡೋಕೆ ರೊಕ್ಕ ಇಲ್ಲ ಅಂತಂದ್ರೆ ನೀವು ಉದ್ರಿಗೆ ಕೊಡೋಕ್ಕೂ ಬರೋಂಗಿಲ್ಲ. ಓಕೆ, ಸೊ ನಿಮ್ಮದನ್ನೇ ನೀವು ನೋಡ್ಕೋಬೇಕು. ಸೊ ಮಾರ್ಕೆಟಿಂಗ್ ಒಳಗೆ 3 pillars ಅದ. ಒನ್ ಈಸ್ ಕಸ್ಟಮರ್ ಫೋಕಸ್, coordinated marketing, and another one is profitability. This is the main 3 pillars of the marketing. Okay, next, marketing concept is a business philosophy that guides firms' behavior to develop, maintain, and enhance inter-firm relationship to satisfy customers. Okay, so marketing concept ಒಳಗೆ ಮೇನ್ ಗೈಡ್ ಏನದ ಅಂತಂದ್ರೆ ನೀವು ರಿಲೇಷನ್ಶಿಪ್ ಅಂದರೆ ಸ್ಯಾಟಿಸ್ಫೈ ಆಗಬೇಕು, ಕಸ್ಟಮರ್ಸಿಂದ ಸ್ಯಾಟಿಸ್ಫೈ ಆಗ್ಬೇಕಂತೇಳಿ ಅಂತ ನೀವು ಇಂಟರ್ನ್ ಫರ್ಮ್ ರಿಲೇಷನ್ಶಿಪ್ ಮಾಡ್ಕೋಬೇಕಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಮಾರ್ಕೆಟಿಂಗ್ ಪ್ಲ್ಯಾನ್, ದಟ್ ಈಸ್ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆಗ್ತದೆ. ಸೊ ನೆಕ್ಸ್ಟ್, ಮಾರ್ಕೆಟಿಂಗ್ ಪ್ಲ್ಯಾನ್ ಹೆಂಗಿರ್ಬೇಕು ನೋಡಿರಿ. ಓಕೆ, ದ ಮಾರ್ಕೆಟಿಂಗ್ ಪ್ಲ್ಯಾನ್ ಈಸ್ ದ ಪ್ರೋಸೆಸ್ that helps us understand the key benefits and features of our products or services and how to go about attracting and
ರಿಟೈನಿಂಗ್ ದ ರೈಟ್ ಟೈಪ್ ಆಫ್ ದ ಕನ್ಸ್ಯೂಮರ್. ಓಕೆ, ಸೊ ಮಾರ್ಕೆಟಿಂಗ್ ಪ್ಲ್ಯಾನ್ ಹೆಂಗಿರ್ಬೇಕಂತ ಹೇಳ್ತಾನೆ ನೋಡಿರಿ. ದ ಮಾರ್ಕೆಟಿಂಗ್ ಪ್ಲ್ಯಾನ್ ಇಸ್ ದ ಪ್ರೋಸೆಸ್, ಅದೊಂದು ಪ್ರೋಸೆಸ್ ಅದ ಅಂತ ಹೇಳ್ತಾನೆ. ದಟ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕೀ ಬೆನಿಫಿಟ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಅವರ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಅಂತ ಹೇಳ್ತಾನೆ. ಓಕೆ, ಸೊ ನೀವು ಒಂದೇನೋ ಪ್ರೊಸೆಸ್ ಮಾಡಬೇಕಾಗಿತ್ತಂತಂದ್ರೆ ಒಂದು ಬೆನಿಫಿಟ್ ನಿಮಗೇನಿದೆ, ಓಕೆ, ಕೀ ಬೆನಿಫಿಟ್ ಏನಿದೆ, ಸೊ ಒಂದು ಫೀಚರ್ಸ್ ಆಫ್ ಅವರ್ ಪ್ರಾಡಕ್ಟ್ ಆರ್ ಸರ್ವಿಸಸ್, ಅದ್ರ ಒಂದು ಸರ್ವಿಸಸ್ ಆ್ಯಂಡ್ ಫೀಚರ್ಸ್ ಏನಿದೆ, ಆಮೇಲೆ ಅದನ್ನು ಹೆಂಗೆ ನಾವು ರೈಟ್ ಟೈಪ್ ಒಳಗೆ ಕನ್ಸ್ಯೂಮರಿಗೆ ಕೊಡಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡ್ಕೋಬೇಕಂತ ಹೇಳ್ತಾನೆ. ದಟ್ ಈಸ್ ದ ಮಾರ್ಕೆಟಿಂಗ್ ಪ್ಲ್ಯಾನ್ ಅಂತ ಹೇಳ್ತಾನೆ. ಏನು ಮಾರ್ಕೆಟಿಂಗ್ ಮಾಡಬೇಕಾಗಿತ್ತಂದ್ರೆ ನೀವು ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಏನು ನೀವು ಕೀ ಬೆನಿಫಿಟ್ಸ್ ನೀವು ಮಾಡೋದ್ನಿಂತ, ಆ ಮಾರ್ಕೆಟಿಂಗ್ ಮಾಡೋದ್ನಿಂತ ನಿಮಗೇನು ಬೆನಿಫಿಟ್ ಬರ್ತದೆ ಅದನ್ನು ತಿಳ್ಕೊಬೇಕು. ಆ ಪ್ರಾಡಕ್ಟ್ ಮತ್ತು ಸರ್ವಿಸಸ್ಸಿಂದ ಫೀಚರ್ಸ್ ತಿಳ್ಕೊಬೇಕು. ಆಮೇಲೆ ನೀವು ಕನ್ಸ್ಯೂಮರಿಗೆ, ಓಕೆ, ಅಥವಾ ಕಸ್ಟಮರಿಗೆ ಹೆಂಗೆ ನೀವು ರಿಟೈನ್ ಮಾಡ್ತೀರಿ, ಹೆಂಗೆ ನೀವು ಪ್ರಾಡಕ್ಟ್ನ ಸೆಲ್ ಮಾಡ್ತೀರಿ ಅನ್ನೋದು ಇಟ್ಕೋಬೇಕು. ದಟ್ ಈಸ್ ದ ಮಾರ್ಕೆಟಿಂಗ್ ಪ್ಲ್ಯಾನ್ ಅಂತ ಹೇಳ್ತಾನೆ. ಓಕೆ, ದ ಮಾರ್ಕೆಟಿಂಗ್ ಪ್ಲ್ಯಾನ್ ಈಸ್ ಯೂಶ್ವಲಿ ಎ ಕಾಂಪೊನೆಂಟ್ ಆಫ್ ಅವರ್ ಬಿಸ್ನೆಸ್ ಪ್ಲ್ಯಾನ್ ಅಂತ ಹೇಳ್ಬೋದು. ಸೊ ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ, ನಮ್ಮ ಬಿಸ್ನೆಸ್ಸಿಗೆ ಕಂಪೋನೆಂಟ್ ಅಂತ ಹೇಳ್ತಾನಂದ್ರೆ ಒಂದು ಸಪೋರ್ಟ್ ಕೊಡ್ತದೆ ಅಂತ ಹೇಳ್ತಾನೆ. ಓಕೆ, ಆ್ಯನ್ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ಅವರ್ ಮಾರ್ಕೆಟಿಂಗ್ ಪ್ಲ್ಯಾನ್ ಇನ್ವಾಲ್ವ್ಸ್ ಇನ್ ಡೆಪ್ತ್ ಅನಲೈಸಿಸ್ ಆಫ್ ದ ಇಂಡಸ್ಟ್ರಿ ಆ್ಯಂಡ್ ಮಾರ್ಕೆಟಿಂಗ್ ಮಿಕ್ಸ್. ಓಕೆ, ಸೊ ಏನಂತಾನೆ ಮಾರ್ಕೆಟಿಂಗ್ ಪ್ಲ್ಯಾನ್ ನಾವು ಮಾಡಿದ್ನಿಂತ ಏನಾಗ್ತದೆ ಅಂತಂದ್ರೆ ಒಂದು ಇಂಡಸ್ಟ್ರಿದ ನಾವು ಡೆಪ್ತಾಗಿ ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಲೈಕ್ ಪ್ರಾಡಕ್ಟ್ ಆಗಲಿ, ಅದ್ರ ಪ್ರೈಸ್ ಆಗಲಿ, ಪ್ಲೇಸ್ ಆಗಲಿ, ಆಮೇಲೆ ಪ್ರಮೋಷನ್ಸ್ ಆಗಲಿ, ಸೊ ಎಲ್ಲನೂ ನಾವು ಮಾರ್ಕೆಟಿಂಗ್ ಪ್ಲ್ಯಾನ್ ಒಳಗೆ ಒಂದು ಡೆಪ್ತಾಗಿ ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ದಿಸ್ ವಿಲ್ ಹೆಲ್ಪ್ ಅಸ್ ಟು ಸೆಗ್ಮೆಂಟ್ ಅವರ್ ಟಾರ್ಗೆಟ್ ಮಾರ್ಕೆಟ್ ಆ್ಯಂಡ್ ಅಪ್ರೋಪ್ರಿಯೇಟ್ಲಿ ಪೊಸಿಷನ್ ಅವರ್ ಬಿಸ್ನೆಸ್. ಓಕೆ, ಸೊ ನಾವು ಪ್ಲ್ಯಾನ್ ಮಾಡೋದ್ನಿಂತ, ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡೋದ್ನಿಂತ ಏನಾಗ್ತದೆ, ನಮ್ಮದು ಟಾರ್ಗೆಟ್ನ ನಾವು ಹೆಚ್ಚಿಗೆ ಮಾಡ್ಕೋಬೋದು ಅಂತ ಹೇಳ್ತಾನೆ. ಆಮೇಲೆ ನಮ್ಮ ಬಿಸ್ನೆಸ್ ಪೊಸಿಷನ್ಸ್ನ ನಾವು ಮೇಲೆ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಎ ಗುಡ್ ಮಾರ್ಕೆಟಿಂಗ್ ಪ್ಲ್ಯಾನ್ ವಿಲ್ ಆಲ್ಸೋ ಪ್ರೊವೈಡ್ ಅಸ್ ವಿತ್ ಕ್ಲಿಯರ್ ಆಬ್ಜೆಕ್ಟಿವ್ಸ್ ಸೊ ದ್ಯಾಟ್ ವಿ ಕ್ಯಾನ್ ಬೆಂಚ್ ಮಾರ್ಕ್ ಅವರ್ ಅಚೀವ್ಮೆಂಟ್ಸ್ ಆ್ಯಂಡ್ ಮೆಷರ್ಸ್ ಟು ಸಕ್ಸಸ್ ಆಫ್ ಅವರ್ ಮಾರ್ಕೆಟಿಂಗ್ ಎಫೆಕ್ಟ್ಸ್. ಓಕೆ, ಸೊ ನಾವೊಂದು ಕರೆಕ್ಟಾಗಿ ಅಥವಾ ಒಂದು ಗುಡ್ ವೇದಾಗ ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ, ನಮಗೊಂದು ಕ್ಲಿಯರ್ ಒಬ್ಜೆಕ್ಟಿವ್ ಸಿಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ಆ ಕ್ಲಿಯರ್ ಒಬ್ಜೆಕ್ಟಿವ್ ಸಿಗೋದ್ನಿಂತ ನಾವೇನು ಮಾರ್ಕೆಟಿಂಗ್ ಒಳಗೆ ಏನು ಎಫೆಕ್ಟ್ಸ್ ಹಾಕಾಕತ್ತೀವಲ್ಲ ಅದ್ರದ್ದು ನಮ್ಗೆ ಒಂದು ಅಚೀವ್ಮೆಂಟ್ ಸಿಗ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ದ ಮಾರ್ಕೆಟಿಂಗ್ ಪ್ಲ್ಯಾನ್ ಇನ್ವಾಲ್ವ್ಸ್ ಅನಲೈಸಿಸ್ ಆಫ್ ಪೊಲಿಟಿಕಲ್, ಎಕನಾಮಿಕಲ್, ಸೋಷಲ್, ಟೆಕ್ನಾಲಜಿಕಲ್, ಇಂಡಸ್ಟ್ರಿ, ಎನ್ವಿರಾನ್ಮೆಂಟ್ಸ್ ಆ್ಯಂಡ್ ಸ್ಟ್ರೆಂತ್, ವೀಕ್ನೆಸ್, ಅಪೋರ್ಚುನಿಟಿ ಆ್ಯಂಡ್ ಥ್ರೆಟ್ ಅನಲೈಸಸ್. ಓಕೆ, ಸೊ ಮಾರ್ಕೆಟಿಂಗ್ ಪ್ಲ್ಯಾನ್ ಒಳಗೆ ನಾವು ಏನೇನು ನೋಡ್ಕೋತೀವಿ ಅಂತಂದ್ರೆ ಒಂದು ಪೊಲಿಟಿಕಲ್ ನೋಡ್ಕೋತೀವಿ, ಒಂದು ಎಕನಾಮಿಕ್ ನೋಡ್ಕೋತೀವಿ, ಒಂದು ಸೋಷಿಯಲ್ ನೋಡ್ಕೋತೀವಿ, ಆಮೇಲೆ ಟೆಕ್ನಾಲಜಿ ನೋಡ್ಕೋತೀವಿ, ಇಂಡಸ್ಟ್ರಿ ನೋಡ್ಕೋತೀವಿ, ಆಮೇಲೆ ಸ್ಟ್ರೆಂತ್, ವೀಕ್ನೆಸ್, ಅಪೋರ್ಚುನಿಟಿ ಇವೆಲ್ಲನೂ ನಾವು ನೋಡ್ಕೋತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಒಂದು ಇನ್ ಜನ್ರಲ್ ಆಗಿ ಹೇಳಬೇಕಾಗಿತ್ತು ಅಂತಂದ್ರೆ ನಾ ಏನೋ ಒಂದು ಹೊಸದು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಓಕೆ, ಸೊ ಒಂದು ಹೊಸ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಾ ಏನು ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡ್ತೀನಲ್ಲ ಆ ಪ್ರಾಡಕ್ಟ್ಸನ್ನು ಹೆಂಗೆ ಸೆಲ್ ಮಾಡ್ಬೇಕಂತಂದ್ರೆ ಫಸ್ಟ್ ಒನ್ ಈಸ್ ಇಟ್ ಶುಡ್ ಬಿ ಗುಡ್ ಕ್ವಾಲಿಟಿ. ಓಕೆ, ಸೊ ಗುಡ್ ಕ್ವಾಲಿಟಿ ನಾವು ಪ್ರೊಡ್ಯೂಸ್ ಮಾಡಿದಾದ್ಮೇಲೆ ನಾವು ಕನ್ಸ್ಯೂಮರಿಗೆ ಅಟ್ರ್ಯಾಕ್ಟ್ ಮಾಡಬೇಕು. ಓಕೆ, ಸೊ ನಾವು ಒಂದು ಬಿಸ್ನೆಸ್ ನಡ್ಸಾಕ್ತೀವಿ, ನಾವೊಂದೇನು 10 ರೂಪಾಯಿದು ಹಾಕಿ ಬಿಸ್ನೆಸ್ ಚಾಲು ಮಾಡ್ದಂದ್ರೆ ಅದನ್ನು ನಾವು ಪ್ರಾಫಿಟ್ ಮಾಡ್ಕೋಬೇಕು, 20 ರೂಪಾಯಿ ಆಗಬೇಕು. ಓಕೆ, ಸೊ 20 ರೂಪಾಯಿ ಯಾವಾಗ ಆಗ್ತದೆ ಅಂತಂದ್ರೆ ನೀವು ಕನ್ಸ್ಯೂಮರನ್ನು ಸ್ಯಾಟಿಸ್ಫೈ ಮಾಡಿದ್ರಿ ಅಂತಂದ್ರೆ. ಓಕೆ, ಸೊ ಕನ್ಸ್ಯೂಮರ್ ಸ್ಯಾಟಿಸ್ಫೈ ಯಾವಾಗ ಆಗ್ತದೆ ಅಂತಂತಂದ್ರೆ ನೀವು ಗುಡ್ ಕ್ವಾಲಿಟಿ, ಒಬ್ವಿಯಸ್ಲಿ ಗುಡ್ ಕ್ವಾಲಿಟಿ ನೀವು ಮಾಡೇಬೇಕು. ಆಮೇಲೆ ಅವ್ರದ್ದು ನೀಡ್ಸ್ ಏನಿರ್ತದಲ್ಲ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಹೇಳ್ದಾನೆ. ಓಕೆ, ಸೊ ಟೋಟಲಿ ಮಾರ್ಕೆಟಿಂಗ್ ಡಿಪೆಂಡಿಂಗ್ ಅಪಾನ್ ದ ಕನ್ಸ್ಯೂಮರ್ ಅಂತ ಹೇಳ್ದಾನೆ. ಓಕೆ, ಆಮೇಲೆ ಒಂದು ಪ್ಲ್ಯಾನ್ ಮಾಡ್ಕೋಬೇಕಂತ ಹೇಳ್ತಾನೆ ಮಾರ್ಕೆಟಿಂಗ್ ಒಳಗೆ. ಇಫ್ ಯು ಮೇಕ್ ಅ ಪ್ಲ್ಯಾನ್, ಓಕೆ, ಅಂದರೆ ನಾ ಇವತ್ತಿಷ್ಟು ಪ್ರೊಡ್ಯೂಸ್ ಮಾಡಿದ್ದಂದ್ರೆ ಇಷ್ಟು ಮಾರಬೇಕು. ಓಕೆ, ಸೊ ಹಾಗೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ನೀವು ಮಾಡಿದ್ರಿ ಅಂತಂದ್ರೆ ಓಕೆ, ಸೊ ಅದನ್ನು ನೀವು ಅಚೀವ್ಮೆಂಟ್ಸ್ನ ಮಾಡ್ಬೋದು ಅಂತ ಹೇಳ್ತಾನೆ. ಕ್ಲಿಯರ್? ಐ ಹೋಪ್ ಯು ಹ್ಯಾವ್ ಸ್ಟಡಿಡ್ ಇನ್ ಸೆಕೆಂಡ್ ಸೆಮ್, ಬಿಕಾಮ್ ಸೆಕೆಂಡ್ ಸೆಮ್ ಆರ್ ಥರ್ಡ್ ಸೆಮ್ ಅಬೌಟ್ ದ ಮಾರ್ಕೆಟಿಂಗ್. ಓಕೆ, ಎಮ್ ಅಂತ ಒಂದೇನೋ ಸಬ್ಜೆಕ್ಟ್ ಇತ್ತು ನಿಮ್ಗೆ, ಸೊ ಅಲ್ಲಿ ಆಲ್ಮೋಸ್ಟ್ ಕಲ್ತೀರಿ ಅಂತ ತಿಳ್ಕೊತೀನಿ. ಓಕೆ, ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ business, marketing and information technology. Okay,
In terms, business and marketing are often user interchangeably as both are closely related to each other. ಸೊ ಅವೆರಡೂ ನಾವು ಸೇಮ್ ಅಂತ ಹೇಳಕತ್ತಾನೆ. ಯಾಕಂತಂದ್ರೆ ಅವೆರಡು ಸೇಮ್ ಇಂಟರ್ಚೇಂಜಬಿಲಿಟಿ ಅಂತಂದ್ರೆ ಬಿಸ್ನೆಸ್ ಇದ್ದಲ್ಲಿ ಮಾರ್ಕೆಟಿಂಗ್ ಯೂಸ್ ಮಾಡ್ಬೋದು ಅಥವಾ ಮಾರ್ಕೆಟಿಂಗ್ ಇದ್ದಲ್ಲಿ ಬಿಸ್ನೆಸ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಯಾಕಂತಂದ್ರೆ ಅವೆರಡು ಏನದಾವಲ್ಲ ಸೇಮ್ ಅದಾವೆ, ಸಿಮಿಲರ್ ಅದಾವೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಈಸ್ ಎ ಬ್ರಾಡರ್ ಟರ್ಮ್ ದಟ್ ಕವರ್ಸ್ ಆಲ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಟು ಟ್ರೈನಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಕಸ್ಟಮರ್ಸ್ ಅಂತ ಹೇಳ್ತಾನೆ. ಸೊ ಬಿಸ್ನೆಸ್ ಅಂದರೆ ಏನದ ಒಂದು ಬ್ರಾಡರ್ ಟರ್ಮ್ ಅಂತ ಹೇಳ್ತಾನೆ, ದೊಡ್ಡದು ಅಂತ ಹೇಳ್ಬೋದು. ಬ್ರಾಡರ್ ಇಸ್ ನಥಿಂಗ್ ಬಟ್ ದೊಡ್ಡದು. ಓಕೆ, ಸೊ ಅಲ್ಲೇನಿರ್ತಾವೆ ಅಂತಂದ್ರೆ ಗೂಡ್ಸ್ ಪ್ರೊಡ್ಯೂಸ್ ಮಾಡೋದು, ಟ್ರೇಡಿಂಗ್ ಮಾಡೋದು ಅಂದ್ರೆ ಗೂಡ್ಸ್ ಹಿಡ್ಕೊಂಡು ಕಸ್ಟಮರ್ಸ್ ತನ ಏನೇನು ಇರ್ತದಲ್ಲ ಎಲ್ಲ ಆ್ಯಕ್ಟಿವಿಟೀಸು ನಿಮ್ಮ ಬಿಸ್ನೆಸ್ ಒಳಗೆ ನಡೀತಿರ್ತದೆ. ಓಕೆ, ಸೊ ಗೂಡ್ಸ್ ಇಸ್ ನಥಿಂಗ್ ಬಟ್ ಪ್ರೊಡ್ಯೂಸಿಂಗ್ ಆಫ್ ಗೂಡ್ಸ್. ಓಕೆ, ಅಲ್ಲಿಂದ ನಿಮ್ಮ ಕಸ್ಟಮರ್ಸಿಗೆ ಹೋಗಿ ತಲುಪೋತನ, ಓಕೆ, ಅಂದ್ರೆ ಕಸ್ಟಮರ್ಸಿಗೆ ಕೊಡತನ ಏನೇನು ನಿಮ್ದು ಆ್ಯಕ್ಟಿವಿಟೀಸ್ ಇರ್ತಾವಲ್ಲ ಎಲ್ಲನೂ ಬಿಸ್ನೆಸ್ ಒಳಗೆ ಇರ್ತದೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಬ್ರಾಡರ್ ಅಂತ ಕರಿತಾನೆ. ಬ್ರಾಡರ್ ಇಸ್ ನಥಿಂಗ್ ಬಟ್ ವೈಡ್, ದೊಡ್ಡದು ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ಬಿಸ್ನೆಸ್ ಪ್ರೊಸೆಸ್. ಸೊ ಮಾರ್ಕೆಟ್ ಏನದ ಆ ದೊಡ್ಡದು ಬಿಸ್ನೆಸ್ ಪ್ರೊಸೆಸ್ ಒಳಗೆ ಏನದ ಒಂದು ಮಾರ್ಕೆಟಿಂಗ್ ಎಲಿಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲೇನು ಹೇಳತ್ತಾನೆ ನೋಡ್ರಿ, ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಬಗ್ಗೆ ಹೇಳಕತ್ತಾನೆ. ಬಿಸ್ನೆಸ್, ಮಾರ್ಕೆಟಿಂಗ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ ಹೇಳಕತ್ತಾನೆ ಇಲ್ಲಿ. ಸೊ ಫಸ್ಟ್ ಬಿಸ್ನೆಸ್ ಅಂದರೆ ಏನು ಹೇಳಕತ್ತಾನೆ, ಒಂದು ಗೂಡ್ಸ್ ಪ್ರೊಡ್ಯೂಸ್ ಆಗಿ ಅದನ್ನು ಹೋಗಿ ಕನ್ಸ್ಯೂಮರಿಗೆ ಮುಟ್ಟತನ ಏನು ಪ್ರೋಸೆಸ್ ಇರ್ತದೆ, ಏನು ಆ್ಯಕ್ಟಿವಿಟೀಸ್ ಇರ್ತದಲ್ಲ ಅದನ್ನೆಲ್ಲ ನೋಡ್ಕೋತ ಯಾವುದು ಬಿಸ್ನೆಸ್ ಅಂತ ಹೇಳ್ತಾನೆ. ಓಕೆ, ಸೊ ಆ ಬಿಸ್ನೆಸ್ ಏನದ ಒಂದು ಬ್ರಾಡ್ ಅದ ಅಂತ ಹೇಳ್ತಾನೆ. ಸೊ ಅದ್ರೊಳಗೆ ಏನು ಬರ್ತದೆ, ಒಂದು ಮಾರ್ಕೆಟಿಂಗ್ ಬರ್ತದೆ, ಅದ್ರೊಳಗೆ ಒಂದು ಎಲಿಮೆಂಟ್ ಅಂತ ಹೇಳ್ತಾನೆ. ಆ ಬಿಸ್ನೆಸ್ ಪ್ರೊಸೆಸ್ ಒಳಗೆ ಮಾರ್ಕೆಟಿಂಗ್ ಈಸ್ ಎನ್ ಎಲಿಮೆಂಟ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಡೆವಲಪ್ಸ್ ಅಸಿಸ್ಟ್ ಆ್ಯಂಡ್ ಮೆಟೀರಿಯಲ್ಸ್ ದ್ಯಾಟ್ ಫೆಸಿಲಿಟೇಟ್ ದ ಫೌಂಡೇಶನ್ ಆಫ್ ಬಿಸ್ನೆಸ್ ಆ್ಯಂಡ್ ರಿಲೇಷನ್ಶಿಪ್. ಓಕೆ, ಸೊ ನಾವು ಮಾರ್ಕೆಟಿಂಗ್ ಮಾಡೋದು ನಿಂತ ನಮ್ಮ ಬಿಸ್ನೆಸ್ ಒಳಗೆ ಮಾರ್ಕೆಟಿಂಗ್ ಮಾಡೋದು ನಿಂತ ಏನಾಗ್ತದಲ್ಲ ನಮ್ದು ಬಿಸ್ನೆಸ್ನ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಆ್ಯಕ್ಟ್ಸ್ ಆ್ಯಸ್ ಅ ಡ್ರೈವರ್ ಆ್ಯಂಡ್ ಅ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಟು ಎನಿ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಓಕೆ, ಸೊ ಮಾರ್ಕೆಟಿಂಗ್ನ ಏನು ಹೇಳ್ತಾನೆ, ಒಂದು ಡ್ರೈವರ್ ಅಂತ ಹೇಳ್ತಾನೆ ನೋಡ್ರಿ. ಯಾಕಂತಂದ್ರೆ ನೀವು ಬಿಸ್ನೆಸ್ ನಿಮ್ದು ಏನೇ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿ ಮಾಡಬೇಕಾಗಿತ್ತು ಅಂದ್ರೆ ನೀವು ಎಷ್ಟು ಮಾರ್ಕೆಟಿಂಗ್ ಮಾಡ್ತೀರಿ ಅಷ್ಟು ಚಲೋ. ಓಕೆ, ಈಗ ನೀವು ಬಸ್ನಾಗ ಹೋಗಾಕತ್ತೀರ. ಓಕೆ, ಸೊ ಬಸ್ನಾಗ ಹೋಗಾಕತ್ತೀರ ಅಂತಂದ್ರೆ ಡ್ರೈವರ್ ಹೆಂಗೆ ಹೊಡಿತಾನ ಅದ್ರ ಮ್ಯಾಗ ಡಿಪೆಂಡ್. ಓಕೆ, ಸೊ ಡ್ರೈವರ್ ಹೆಂಗೆ ಹೊಡಿತಾನ, ಅವ ಹೆಂಗೆ ಮುಂದೆ ಒಯ್ತಾನ, ಅದು ಎಲ್ಲ ಅದನ್ನೆಲ್ಲ ಇದಕ್ಕೆ ರಿಲೇಟೆಡ್ ಮಾಡಕತ್ತಾನ ಮಾರ್ಕೆಟಿಂಗ್ ಅಂತ ಹೇಳ್ತಾನೆ. ಸೊ ಮಾರ್ಕೆಟಿಂಗ್ ಒಳಗೂ ನೀವು ಹೆಂಗೆ ಮಾಡ್ತೀರಿ, ಹೆಂಗೆ ಡಿಸಿಷನ್ ತಗೋತೀರಿ ಅದರಿಂದ ನಿಮ್ದು ಬಿಸ್ನೆಸ್ ಡೆವಲಪ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಟ್ ಗೈಡ್ಸ್ ದ ಬಿಸ್ನೆಸ್ ಆ್ಯಂಡ್ ಟೆಲ್ಸ್ ಇಟ್ ವಾಟ್ ಟು ಪ್ರೊಡ್ಯೂಸ್ ಆ್ಯಂಡ್ ಹೌ ಮಚ್ ಟು ಪ್ರೊಡ್ಯೂಸ್. ಓಕೆ, ಸೊ ಮಾರ್ಕೆಟಿಂಗ್ ಮಾಡೋದ್ನಿಂತ ನಿಮಗೊಂದು ಗೈಡ್ ಕೊಡ್ತದೆ. ಏನಂತಂದರೆ ಏನು ನಾವು ಪ್ರೊಡ್ಯೂಸ್ ಮಾಡಬೇಕು, ಆಮೇಲೆ ಎಷ್ಟು ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಒಂದು ಗೈಡನ್ನು ನಾವು ಮಾರ್ಕೆಟಿಂಗ್ನಿಂದ ತಿಳ್ಕೊತೀವಿ ಅಂತ ಹೇಳ್ತೇವೆ. ಓಕೆ, ಓಕೆ, ನೆಕ್ಸ್ಟ್ ಅಕಾರ್ಡಿಂಗ್ ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿನಿಂತ ಏನು ಹೇಳ್ತಾನೆ, ಯಾವುದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫ್ ಅಮೇರಿಕಾ. ಸೊ ಅಲ್ಲಿನಿಂತ ಏನು ಹೇಳಕತ್ತಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಸ್ ಡಿಫೈನ್ಡ್ ಆ್ಯಸ್ ದ ಸ್ಟಡಿ, ಡಿಸೈನ್, development, application, implementation, support or management of computer based information systems ಅಂತ ಹೇಳ್ತಾನೆ. ಓಕೆ, ಸೊ ಇನ್ಫಾರ್ಮೇಷನ್ ಆಫ್ ಅಮೇರಿಕಾ ಜೊತೆ ಏನು ಹೇಳ್ತಾನೆ ಅಂತಂತಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಹೆಂಗೆ ಡಿಫೈನ್ ಮಾಡ್ತಾನೆ ಅಂತಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಸ್ ಡಿಫೈನ್ಡ್ ಆ್ಯಸ್ ಒಂದು ಸ್ಟಡಿ. ಓಕೆ, ಒಂದು ಡಿಸೈನ್, ಒಂದು ಡೆವಲಪ್ಮೆಂಟ್, ಒಂದು ಅಪ್ಲಿಕೇಶನ್, ಒಂದು ಇಂಪ್ಲಿಮೆಂಟೇಷನ್, ಒಂದು ಸಪೋರ್ಟ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ತನಕ ಏನು ನೋಡಿದ್ರಿ, ಬಿಸ್ನೆಸ್ ಅಂದರೆ ಏನು ನೋಡಿದ್ರಿ, ಮಾರ್ಕೆಟಿಂಗ್ ಅಂದ್ರೆ ನೋಡಿದ್ರಿ. ಈಗ ನೀವು ನಿಮ್ಮದು ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಕಂಪ್ಯೂಟರ್ ಬೇಸ್ಡ್, ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಇಸ್ ನಥಿಂಗ್ ಬಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೇಸ್ಡ್ ಹೆಂಗೆ ಮಾಡ್ತೀರಿ ಅಂತ ಹೇಳಕತ್ತಾನೆ. ಓಕೆ, ಸೊ ಇಷ್ಟೊತ್ತನ ಏನು ನೋಡಿದ್ರಿ, ಜಸ್ಟ್ ಅಬೌಟ್ ದ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್ ಇನ್ ಜನರಲ್ ಆಗಿ ನೋಡಿದ್ರಿ. ಓಕೆ, ಈಗ ನಮ್ಗೆ ವೆಬ್ ಬೇಸ್ಡಿಗೆ ಹೋಗೋದಿದೆ. ಸೊ ವೆಬ್ ಬೇಸ್ಡ್ ಅಂದರೆ ಈಗ ಏನು ಬರ್ತದೆ, ನಮ್ದು ಕಂಪ್ಯೂಟರ್ ಬರ್ತದೆ. ಓಕೆ, ಸೊ ಕಂಪ್ಯೂಟರ್ ಬೇಸ್ಡ್ ನಾವು ನಮ್ಮ ಮಾರ್ಕೆಟಿಂಗ್ನ ಅಥವಾ ಒಂದು ಬಿಸ್ನೆಸ್ನ ಹೆಂಗೆ ಮಾಡ್ತೀವಿ ಅಂತ ಹೇಳ್ತಾನಿಲ್ಲ. ಸೊ ಫಸ್ಟ್ ಅದು ಹೋಗೋಕ್ಕಿಂತ ಪೆಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಏನು ಹೇಳ್ತಾನೆ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇಫ್ ಯು ರಿಮೆಂಬರ್ ಇನ್ ದ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಐ ಹ್ಯಾವ್ ಸೆಡ್ ಅಬೌಟ್ ದ ಸಾಫ್ಟ್ವೇರ್ಸ್. ಓಕೆ,
ಸೊ ಸಾಫ್ಟ್ವೇರ್ ಅಂದರೆ ಏನು, ಒಂದು ಸಾಫ್ಟ್ವೇರ್ ಯಾವುದೋ ಒಂದು ಸಾಫ್ಟ್ವೇರ್ ರೆಡಿ ಮಾಡಬೇಕಾಗಿತ್ತಂದ್ರೆ ಫಸ್ಟ್ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಓಕೆ, ನಾವು ಹೆಂಗೆ ಮಾಡಿದ್ರೆ ಚಲೋ ಆಗ್ತದೆ. ಓಕೆ, ಸೊ ಫಸ್ಟ್ ಅದನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ ಸ್ಟಡಿ ಮಾಡಿದ್ಮೇಲೆ ಅದ್ರ ಪ್ರಕಾರನ ನಾವು ಡಿಸೈನ್ ಮಾಡ್ಕೊತ ಹೋಗ್ತೀವಿ. ಸೊ ಡಿಸೈನ್ ಆದಮೇಲೆ ಅದನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಓಕೆ, ಸೊ ಡೆವಲಪ್ಮೆಂಟ್ ಆದಮೇಲೆ ಆ ಅಪ್ಲಿಕೇಶನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಓಕೆ, ಸೊ ಇಂಪ್ಲಿಮೆಂಟೇಷನ್ ಮಾಡಿದ್ಮೇಲೆ ಅದಕ್ಕೆ ಒಂದು ಕರೆಕ್ಟಾಗಿ ನಡೆಯಕತ್ತದಿಲ್ಲ ಸಪೋರ್ಟ್ ಕೊಡ್ತೀವಿ. ಓಕೆ, ಸೊ ಆಫ್ಟರ್ ಸಪೋರ್ಟಿಂಗ್ ವಿಲ್ ಗೋ ಫಾರ್ ದ ಮ್ಯಾನೇಜ್ಮೆಂಟ್. ಇದು ಏನು ಹೇಳಿದೆ, ಒಂದು ಕಂಪ್ಯೂಟರ್ ಒಳಗೆ ಯಾವುದೇ ಒಂದು ಅಪ್ಲಿಕೇಶನ್ ನಡಿಬೇಕಾಗಿತ್ತು ಅಂತಂದ್ರೆ ಈ ಪ್ರೊಸೆಸ್ ನಾವು ಮಾಡ್ತೀವಿ ಅಂತ ಹೇಳಿದ್ದೆ. ಕರೆಕ್ಟಾಗಿ ನೆನಪಿರ್ಬೇಕು ನಿಮಗೆ ಫಸ್ಟ್ ಚಾಪ್ಟರ್. ಓಕೆ, ಸೊ ಇಲ್ಲಿನೂ ವೆಬ್ ಬೇಸ್ಡ್ ಅಂದ್ರೆ ಏನು, ಇದೂ ಒಂದು ಅಪ್ಲಿಕೇಶನ್ ಇದ್ದಂಗೆ. ಸೊ ಅಲ್ಲಿನೂ ನಾವು ಏನು ಮಾಡ್ತೀವಿ, ಇದೆಲ್ಲ ಪ್ರೊಸೆಸ್ ಮಾಡ್ತೀವಿ. ಓಕೆ, ಫಸ್ಟ್ ಸ್ಟಡಿ ರಿಲೇಟೆಡ್ ನಾವು ಡೆಫಿನೇಷನ್ ಬರೋದಾಗಲಿ ಅಥವಾ ಅದ್ರ ರಿಲೇಟೆಡ್ ಏನು ಬೇಕು, ನಮಗೆ ಏನು ರಿಕ್ವೈರ್ಮೆಂಟ್ಸ್ ಅದ, ಸೊ ಅದನ್ನೆಲ್ಲ ಏನು ಮಾಡ್ತೀವಿ, ಸ್ಟಡಿ ಮೇಲೆ ನಾವು ನೋಡ್ಕೋತೀವಿ. ಸೊ ಅದನ್ನು ನಾವು ಡಿಸೈನ್ ಮಾಡ್ತೀವಿ. ಓಕೆ, ಸೊ ಡಿಸೈನ್ ಆದಮೇಲೆ ಅದನ್ನು ಡೆವಲಪ್ ಮಾಡ್ತೀವಿ. ಸೊ ಡೆವಲಪ್ ಮಾಡಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಸೊ ಇಂಪ್ಲಿಮೆಂಟೇಷನ್ ಆದಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ದು ಕರೆಕ್ಟಾಗಿ ರನ್ ಆಗತ್ತದಿಲ್ಲ ಅಂತ ಒಂದು ಏನೋ ಸಪೋರ್ಟ್ ಕೊಡ್ತೀವಿ. ಸೊ ಸಪೋರ್ಟ್ ಆದಮೇಲೆ ಅದನ್ನು ಮ್ಯಾನೇಜ್ ಮಾಡ್ಕೊತ ಹೋಗ್ತೀವಿ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಇದನ್ನು ಹೇಳ್ತಾನೆ. ಇಟ್ಸ್ ಬೇಸಿಕ್ ಎಲಿಮೆಂಟ್ಸ್ ಆ್ಯಸ್ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್ ಕಮ್ಯುನಿಕೇಷನ್ ಡಿವೈಸಸ್ ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್. ಓಕೆ, ಅದು ಇನ್ಫಾರ್ಮೇಷನ್ ಸಿಸ್ಟಮ್ ಒಳಗೆ ಏನಿರ್ತದೆ, ನಮಗೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ರಿಲೇಟೆಡ್ ಕಮ್ಯುನಿಕೇಷನ್ ಅಥವಾ ಇನ್ಫಾರ್ಮೇಷನ್ ಸಿಸ್ಟಮ್ ಇರ್ತದೆ ಅಂತ ಹೇಳ್ಬೋದು. ಓಕೆ, ದ ಇನ್ಫಾರ್ಮೇಷನ್ ಸಿಸ್ಟಮ್ the information system represents all the elements involved in the management, processing, transportation, distribution of information within the business enterprise ಅಂತ ಹೇಳ್ಬೋದು. ಸೊ ಇನ್ಫಾರ್ಮೇಷನ್ ಸಿಸ್ಟಮ್ ಒಳಗೆ ಏನು ರಿಪ್ರೆಸೆಂಟ್ ಮಾಡ್ತದೆ ಅಂತಂದ್ರೆ, ಒಂದು ಯಾವುದೇ ಇರಲಿ ಬಿಸ್ನೆಸ್ ಒಳಗೆ ಏನೇ ಇರಲಿ, ಲೈಕ್ ಮ್ಯಾನೇಜ್ಮೆಂಟ್ ಇರಲಿ, ಪ್ರೊಸೆಸಿಂಗ್ ಇರಲಿ, ಟ್ರಾನ್ಸ್ಪೋರ್ಟೇಷನ್ ಇರಲಿ, ಡಿಸ್ಟ್ರಿಬ್ಯೂಷನ್ ಇರಲಿ. ಸೊ ಒಂದು ಬಿಸ್ನೆಸ್ ಎಂಟರ್ಪ್ರೈಸಸ್ ಒಳಗೆ ನಮಗೆ ಏನು ಬೇಕೋ ಅದನ್ನೆಲ್ಲ ನಾವು ರೀಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ತಾನೆ ಅದರಿಂದ, ಇನ್ಫಾರ್ಮೇಷನ್ ಟೆಕ್ನಾಲಜಿನಿಂದ. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಆ್ಯಂಡ್ ಮಾರ್ಕೆಟಿಂಗ್ ಆರ್ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಬೆನಿಫಿಷಿಯರ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಓಕೆ, ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ನಮ್ಮ ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಏನದ ಇಂಪಾರ್ಟೆಂಟ್ ಅಥವಾ ಒಂದು ಪ್ರಾಮಿನೆಂಟ್ ಬೆನಿಫಿಷರೀಸ್ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಮಾರ್ಕೆಟಿಂಗ್ ಹ್ಯಾಸ್ ಯೂಸ್ಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಫಾರ್ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಡಕ್ಟ್ಸ್, ರೆಂಡರಿಂಗ್ ಸರ್ವಿಸಸ್ ಆ್ಯಂಡ್ ರಿಸೀವಿಂಗ್ ಪೇಮೆಂಟ್ಸ್ ಫ್ರಮ್ ದ ಕಸ್ಟಮರ್ಸ್. ಓಕೆ, ಸೊ ನಾವು ನಮ್ಮ ಮಾರ್ಕೆಟಿಂಗ್ ಅಥವಾ ನಮ್ಮ ಬಿಸ್ನೆಸ್ ಒಳಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೆಂಗೆ ಯೂಸ್ ಮಾಡಾಕತ್ತೀವಿ ಅಂತಂದ್ರೆ, ಫಸ್ಟ್ ಒನ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಡಕ್ಟ್ಸ್. ಓಕೆ, ಸೊ ಪ್ರಾಡಕ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತಂದ್ರೆ ಯೂಸ್ ಮಾಡ್ತೀವಿ. ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್. ಓಕೆ, ಸೊ ಏನೋ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು, ಸೊ ಅದ್ರ ಕಮ್ಯುನಿಕೇಷನ್ ಸಲಾಗೂ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಪೇಮೆಂಟ್ಸ್, ಕಸ್ಟಮರ್ಸ್ ಕಡೆಯಿಂದ ಪೇಮೆಂಟ್ಸ್ ತೊಗೋಬೇಕು. ಈಗ ನೀವು ಎಲ್ಲ ಯೂಸ್ ಮಾಡ್ತಿರಲ್ಲ, ಫೋನ್ಪೇ ಅಥವಾ ಡೈರೆಕ್ಟ್ ಆನ್ಲೈನ್ ಬ್ಯಾಂಕ್ ಇದಕ್ಕೆ ಹೋಗಿ ಏನಂತಾರೆ ನೀವು, ಇಂಟರ್ನೆಟ್ ಬ್ಯಾಂಕಿಂಗ್. ಓಕೆ, ಸೊ ಇಂಟರ್ನೆಟ್ ಬ್ಯಾಂಕಿಂಗ್ ಹೋಗಿ ಅಲ್ಲಿ ಪೇಮೆಂಟ್ ತೊಗೋದಾಗಲಿ. ಸೊ ಏನೇ ಇರಲಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಏನೇ ಇರಲಿ, ಸೊ ಮಾರ್ಕೆಟಿಂಗ್ ಒಳಗೆ ಈ ಟೈಪ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಒಂದೇನು ಕಮ್ಯುನಿಕೇಷನ್ ಮಾಡೋಕ್ಕೆ, ಇನ್ನು ಒಂದು ಪ್ರಾಡಕ್ಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಇನ್ನು ಒಂದು ರೆಂಡರಿಂಗ್ ಸರ್ವಿಸಸ್ ಸಲಾಗ, ಆಮೇಲೆ ಕಸ್ಟಮರ್ ಕಡೆಯಿಂದ ಪೇಮೆಂಟ್ಸ್ನ ತಗೋಸಲಾಗ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿನ ಮಾರ್ಕೆಟಿಂಗ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಡ್ಯೂ ಟು ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್, ದ ಟ್ರೆಡಿಷನಲ್ ಮೆಥಡ್ ಆಫ್ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಹ್ಯಾಸ್ ಬಿನ್ ರಿವಲ್ಯೂಷನೈಸ್ಡ್. ಓಕೆ, ಸೊ ಈ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನಮ್ದು ಪ್ರಾಡಕ್ಟ್ ಸೆಲ್ ಮಾಡೋದಾಗಲಿ ಬಾಯ್ ಮಾಡೋದಾಗಲಿ ಒಂದು ರೆವಲ್ಯೂಷನೈಸ್ಡ್ ಆಗಿದೆ ಅಂತ ಹೇಳ್ತಾನೆ. ದಟ್ ಈಸ್ ನಥಿಂಗ್ ಬಟ್ ಒಂದು ಇಂಪ್ರೂವ್ ಆಗಿದೆ ಅಂತ ಹೇಳ್ತಾನೆ. ಓಕೆ, ಸೊ ನೀವೇ ನೋಡ್ಬೋದು, ನೀವು ಆನ್ಲೈನೆಲ್ಲ ಶಾಪಿಂಗ್ ಮಾಡ್ತೀರಿ. ಓಕೆ, ಸೊ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ ಮತ್ತು ನೀವು ಹಳಿದ ಶಾಪಿಂಗ್ ಮಾಡೋದಕ್ಕೆ ಸೊ ಎಷ್ಟು ಡಿಫ್ರೆನ್ಸ್ ಅದ ಅಂತ ನೋಡ್ಕೋಬೋದು. ಓಕೆ, ನೆಕ್ಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೂಲ್ಸ್ ಸಚ್ ಆಸ್ ಇಂಟರ್ನೆಟ್ ಹ್ಯಾಸ್ ಬ್ರಾಟ್ ಇನೋವೇಷನ್ಸ್ ಆ್ಯಂಡ್ sophistication in providing products or services satisfactorily and efficiently to the customer. ಓಕೆ, ಸೊ ಲಾಸ್ಟ್ ಯೂನಿಟ್ 3 ಒಳಗೆ ಇಂಟರ್ನೆಟ್ ಹೇಳಬೇಕಾದಾಗ ಹೇಳಿದ ಏನಂತಂದ್ರೆ, ನಾವು ಇಂಟರ್ನೆಟ್ ಯೂಸ್ ಮಾಡೋದ್ನಿಂತ ನಮ್ದೇನು ಸ್ಯಾಟಿಸ್ಫಿಕೇಷನ್ ಆಗಾಕತ್ತದ ಅಥವಾ ನಾವು ಏನು ಸರ್ವಿಸಸ್ ಕೊಡಾಕತ್ತದಲ್ಲ ಅದನ್ನು ಕಸ್ಟಮರಿಗೆ ಭಾಳ ಎಫಿಷಿಯೆಂಟ್ ಅದ ಅಂತ ಹೇಳಿದ್ದೆ. ಓಕೆ, ಸೊ ಇಂಟರ್ನೆಟ್ ಹೇಳ್ಬೇಕು. ಸೊ ಇಲ್ಲೂ ಅದೇ ಹೇಳ್ತಾನೆ. ಸೊ ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಏನು ಇಂಟರ್ನೆಟ್ ಯೂಸ್ ಮಾಡಾಕತ್ತೀವಲ್ಲ,
ಸೊ ಅದರಿಂದ ಏನಾಗ್ತದೆ ನಮ್ದೊಂದು ಪ್ರಾಡಕ್ಟ್ಸ್ನ ಬಾಯ್ ಮಾಡೋದಾಗಲಿ ಸೆಲ್ ಮಾಡೋದಾಗಲಿ ಸೊ ಒಂದು ಸಫಿಷಿಯೆಂಟ್ ಅಥವಾ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಮಾಡಾಕತ್ತದ ಅಂತ ಹೇಳ್ಬೋದು ಯಾವುದು ಇಂಟರ್ನೆಟ್. ನೆಕ್ಸ್ಟ್, ಟುಡೇ ಇಟ್ ಈಸ್ ನೆಸೆಸರಿ ಫಾರ್ ಎನಿ ಬಿಸ್ನೆಸ್ ಫರ್ಮ್ ಟು ಅಡಾಪ್ಟ್ suitable information technology tools to avoid obsolescence, becoming incompetent, rigid non-productivity to service customer with parity of affordable prices, reduces market share and brand images and any such unsatisfactory issues. Okay, ಸೊ ಈಗ ಇವತ್ತೇನು ಅಂದ್ರೆ ಇನ್ ದ ಟುಡೇಸ್ ವರ್ಲ್ಡ್ ಏನು ಹೇಳಾಕತ್ತಾನಂತಂದ್ರೆ ಬಿಸ್ನೆಸ್ಸಿಗೆ ಬೇಕಾಗಂಥ ಏನೇನು ನೆಸಸರಿ ಅದಲ್ಲ ಅದನ್ನೆಲ್ಲ ನಾವು ತಗೋಬೋದು ಅಂತ ಹೇಳ್ತಾನೆ. ಲೈಕ್ ಏನು ಅಫೋರ್ಡೆಬಲ್ ಪ್ರೈಸಸ್ ಆಗಲಿ, ಬ್ರಾಡ್ ಇಮೇಜಸ್ ಆಗಲಿ, ಆಮೇಲೆ ಏನಾರು ಇಶ್ಯೂಸ್ ಇದ್ದು ಅಂತಂದರೆ ಇವೆಲ್ಲ ನಾವು ಇನ್ಫಾರ್ಮೇಷನ್ ರಿಲೇಟೆಡ್ನಿಂದ ನಾವು ಟೆಕ್ನಾಲಜಿನಿಂದ ಅದನ್ನು ನಾವು ಏನು ನೆಸಸರಿ ಅದಲ್ಲ ಬಿಸ್ನೆಸ್ಸಿಗೆ ಅದನ್ನು ಮಾಡ್ಕೋಬೋದು ಅಂತ ಹೇಳ್ತಾನೆ. ಓಕೆ, ಲೈಕ್ ಅದರ್ ಫೀಲ್ಡ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ delivers many useful applications to business and marketing. ಓಕೆ, ಸೊ ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಸಲಾಗ್ನೂ ನಮ್ಗೆ ಕಂಪ್ಯೂಟರ್ ಬೇಸ್ಡ್ ಭಾಳಷ್ಟು ಏನಂತಾರೆ ಅಪ್ಲಿಕೇಶನ್ಸ್ಗಳು ಬಂದಾವ ಅಂತ ಹೇಳ್ಬೋದು. ಓಕೆ, ಸೊ ಲೈಕ್ ನೀವು ಶಾಪಿಂಗ್ ಮಾಡಬೇಕಾಗಿತ್ತಂದ್ರೆ ಅದ್ರ ರಿಲೇಟೆಡ್ ಆ್ಯಪ್ಸ್ ಇರ್ತಾವೆ. ಓಕೆ, ಲೈಕ್ ಅಮೆಝಾನ, ಫ್ಲಿಪ್ಕಾರ್ಟ್ ಭಾಳಷ್ಟೆಲ್ಲ ಆ್ಯಪ್ಸ್ ಇರ್ತಾವೆ. ಓಕೆ, ಅಪ್ಲಿಕೇಶನ್ಸ್ ಇದಾವೆ. ಆಮೇಲೆ ಮತ್ತೇನು ಹೇಳ್ಬೋದು ಅಂತಂದ್ರೆ ನೀವೇನೋ ಒಂದು ಫಾರ್ ಎಕ್ಸಾಂಪಲ್ ನಾಟ್ ಓನ್ಲಿ ವಿತ್ ಶಾಪಿಂಗ್, ನೀವೇನೋ ಬ್ಯಾಂಕ್ ಒಳಗೆ ರಿಲೇಟೆಡ್ ಏನಾರು ಮಾಡಬೇಕಾಗಿತ್ತಂದ್ರೆ ಅದ್ರದ್ದು ಅಪ್ಲಿಕೇಶನ್ಸ್ ಅದಾವೆ. ಓಕೆ, ನೀವೇನೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ ಯಾವುದೇ ಒಂದು ಬಿಸ್ನೆಸ್ ನಡೆಸ್ಬೇಕಾಗಿತ್ತಂದ್ರೆ ನಾಟ್ ಓನ್ಲಿ ಅಬೌಟ್ ದ ಕ್ಲಾತ್ಸ್, ನಾಟ್ ಓನ್ಲಿ ಅಬೌಟ್ ದ ಎಲೆಕ್ಟ್ರಾನಿಕ್ಸ್, ಸೊ ನಾಟ್ ಓನ್ಲಿ ಅಬೌಟ್ ದ ಮೆಕ್ಯಾನಿಕ್ಸ್ ಆರ್ ನಾಟ್ ಓನ್ಲಿ ಅಬೌಟ್ ದ ಹೋಮ್ ಎಸೆನ್ಷಿಯಲ್, ಏನೇ ಇರಲಿ ನೀವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಿಂತ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ತನಕ ಏನದ ಒಂದು ಅಪ್ಲಿಕೇಶನ್ಸ್ನ ನಿಮಗೆ ಕೊಡಾಕತ್ತಾನ. ಓಕೆ, ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿನಿಂದ ನಿಮಗೊಂದು ಅಪ್ಲಿಕೇಶನ್ಸ್ನ ಸಿಗಾಕತ್ತಾವ ಅಂತ ಹೇಳ್ಬೋದು. ಓಕೆ, nowadays knowledge of application of information technology in business and marketing is critical for CEO, COO, vice president of marketing, directors of sales, advertisement manager, direct marketing manager, head of purchase, promotion manager, market research manager, telemarketing manager, broadband and category managers. ಓಕೆ, ನೋಡಿರಿ ಏನಂತಂದರೆ ನಾಲೆಜ್ ಆಫ್ ಅಪ್ಲಿಕೇಶನ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಬಿಸ್ನೆಸ್ ಆ್ಯಂಡ್ ಮಾರ್ಕೆಟಿಂಗ್ ಈಸ್ ಕ್ರಿಟಿಕಲ್ ಫಾರ್ CEO ಅಂತ ಹೇಳ್ತಾನೆ. ಓಕೆ, ಸೊ ನಿಮ್ದು ಅಪ್ಲಿಕೇಶನ್ಸ್ನಿಂದ ಏನು ಈಗಿನ ಪ್ರೆಸೆಂಟ್ ವರ್ಲ್ಡ್ನಾಗ ಏನು ಅಪ್ಲಿಕೇಶನ್ಸ್ ಬರಾಕತ್ತಾವಲ್ಲ, ಸೊ ಅದನ್ನು ಏನಾಗತ್ತೆ ಅಂತಂದ್ರೆ CEO-ಗಾಗಲಿ, ಚೀಫ್ ಆಪ್ರೇಟಿಂಗ್ ಆಫೀಸರಿಗಾಗಲಿ, ಸೊ ಚೀಫ್ ಫೈನಾನ್ಷಿಯಲ್ ಆಫೀಸರ್ಸಿಗಾಗಲಿ ಅಥವಾ ವೈಸ್ ಪ್ರೆಸಿಡೆಂಟ್ ಆಗಲಿ ಯಾರೇ ಇರಲಿ, ಒಂದು ಬಿಸ್ನೆಸ್ ಒಳಗೆ ಯಾರೇ ಇರಲಿ ಅವರಿಗೆಲ್ಲ ಏನದ ಒಂದು ಕ್ರಿಟಿಕಲ್ ಆಗಿ ಅಥವಾ ಒಂದು ಏನು ಹೇಳ್ಬೋದು ನೀವು ಈಗ ನೀವು ಏನೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕಾಗಿತ್ತಂದ್ರೆ ಅವ್ರಿಗೆ ಒಂದು ಕ್ರಿಟಿಕಲ್ ಅದ ಅಂತ ಹೇಳ್ಬೋದು. ಓಕೆ, ಸೊ ಅವರಿಗೆಲ್ಲ ಫಸ್ಟ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಕ, ಆಮೇಲೆ ಅದ್ರ ನಿಂತೆಲ್ಲ ಆಲ್ಮೋಸ್ಟ್ ನೀವು ಆನ್ಲೈನ್ ಮಾಡೋದು ನಿಂತು ಏನಾಗ್ತಿದ್ಲ ಇವೆಲ್ಲ ಎಂಪ್ಲಾಯೀಸ್ಗಳು ಕಮ್ಮಿ ಹಾಕ್ಬಿಡ್ತಾರೆ. ಓಕೆ, ಸೊ ಅದ್ರ ಸಲಾಗಿ ಏನದ ಒಂದು ಕ್ರಿಟಿಕಲ್ ಅದ ಅಂತ ಹೇಳ್ಬೋದು ಅಂತ ಹೇಳ್ತಾನೆ. ಓಕೆ, ಓಕೆ, ಸೊ ದಿಸ್ ಎಂಡ್ಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ದ ಮಾರ್ಕೆಟಿಂಗ್. ಓಕೆ, ಸೊ ಮಾರ್ಕೆಟಿಂಗ್ ಈಗೇನು ತಿಳ್ಕೊಂಡ್ರಿ ಈ ಸ್ಲೈಡ್ ಒಳಗೆ ಮಾರ್ಕೆಟಿಂಗ್ ಅಂದರೆ ಏನು, ಆಮೇಲೆ ಬಿಸ್ನೆಸ್ ಅಂದರೆ ಏನು, ಫಸ್ಟ್ ಮಾರ್ಕೆಟಿಂಗ್ ಅಂದರೆ ಏನಂತ ತಿಳ್ಕೊಂಡ್ರಿ, ಬಿಸ್ನೆಸ್ ಅಂದರೆ ಏನು ತಿಳ್ಕೊಂಡ್ರಿ, ಆಮೇಲೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಂತ ತಿಳ್ಕೊಂಡ್ರಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಸಮ್ ಅದರ್ ಟಾಪಿಕ್ಸ್. ಸೊ ಇದ್ರಾಗ ಲೈಕ್ ಲಿಮಿಟೇಷನ್ಸ್ ಅದ, ಯೂಸಸ್ ಅದ, ಅಡ್ವಾಂಟೇಜಸ್ ಅದ, ಸೊ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ಓಕೆ, so it's so easy and you all have read. Okay, as you all are BCom students, you all have already read about the marketing and all, so maybe in your second sem. Okay, so it doesn't become so much hard to you all, so just concentrate and study. Okay, okay, so thank you, we'll see in the next video. Next topic we'll see in the next video. Okay, we'll stop here.